ಈ ವರ್ಷವೂ ಕಾರ್ಯಕ್ರಮ ಅದೇ ರೀತಿ ನಡೆಯುತ್ತಿದೆ. ಆದರೆ ಇಂದಿನ ಕಾರ್ಯಕ್ರಮವನ್ನು ನಮಗೆ ಸಂಪೂರ್ಣವಾಗಿ ಪ್ರಾಯೋಜಿಸಿದವರು ಅವರ ಸೇವಾಶ್ರಮದ ಮೂಲಕ ನಿರಂತರ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಸ್ಥಳೀಯ ಇಲ್ಲಿನ ಎಲ್ಲ ಪತ್ರಕರ್ತರೊಂದಿಗೆ ಅವಿನಾಭಾವ ಸಂಬಂಧ ಇಟ್ಟುಕೊಂಡಿದ್ದಾರೆ. ನಿರಂತರವಾಗಿ ಸಾಧಕರಿಗೆ ಸನ್ಮಾನ, ಹಾಗೆಯೇ ಬಾಲಿಕಾಶ್ರಮ, ಕಿನ್ನಿಗೆವಳಿಯ ವಿಶೇಷ ಚೇತನ ಶಾಲೆ, ಸ್ಥಳೀಯ ದೈವ ದೇವಸ್ಥಾನಗಳಿಗೆ ನಿರಂತರ ಸಹಾಯಹಸ್ತ ನೀಡುತ್ತಾ ಬಂದಿರುವವರು, ರಿಕ್ಷಾ ಚಾಲಕರು, ಕಾರು ಚಾಲಕರು ಹಾಗೂ ಬಡವ ಬಲ್ಲಿದರಿಗೆ, ಅನಾರೋಗ್ಯ ಪೀಡಿತರಿಗೆ ಸಹಾಯ ನೀಡುತ್ತಾ ಬಂದಿದ್ದಾರೆ. ಇತ್ತೀಚೆಗೆ ಚಿಕ್ಕೋಡಿಯಲ್ಲಿ ಒಂದು ಹೈಟೆಕ್ ಬಸ್ ತಂಗುದಾಣವನ್ನು ನಿರ್ಮಿಸುವ ಮೂಲಕ ಸಾಮಾಜಿಕ ಕ್ಷೇತ್ರದಲ್ಲಿ ನಿರಂತರ ತೊಡಗಿಸಿಕೊಂಡಿರುವಂತಹ ನಮಗೆ ಈ ದಿನದ ಕಾರ್ಯಕ್ರಮದ ಪ್ರಾಯೋಜಕರು. ಅವರನ್ನು ವಿಶೇಷವಾಗಿ ಗೌರವಿಸುತ್ತಾ ಸಂಘ ಮತ್ತು ಕಿಲ್ಪಾಡಿ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಸೇವಾಶ್ರಮ ಇದರ ಆಶ್ರಯದಲ್ಲಿ ಇಂದು ಮುಲ್ಕಿಯಲ್ಲಿ ನಡೆಯುತ್ತಿರುವ ಪತ್ರಿಕಾ ದಿನಾಚರಣೆಗೆ ಆಗಮಿಸಿರುವ ಎಲ್ಲ ಗಣ್ಯರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಶ್ರೀ ಡಾಕ್ಟರ್ ಹರಿಕೃಷ್ಣಪ್ಪ ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಉಪಸ್ಥಿತರಿರುವ ಢಾಕಾ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಪುಷ್ಪರಾಜ್ BN ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ರಾಜ್ಯ ಸಮಿತಿ ಸದಸ್ಯರು, ಕಾರ್ಯನಿರತ ಪತ್ರಕರ್ತರ ಸಂಘ ಇದರ ಮಾಜಿ ಅಧ್ಯಕ್ಷರ ಶ್ರೀ ಜಗನ್ನಾಥ್ ಶೆಟ್ಟಿ ಪಾಡು ಇವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಶ್ರೀಮತಿ ಭಾನುಮತಿ ಹಾಗೂ ನಮ್ಮ ಸಂಘದ ಕಾರ್ಯದರ್ಶಿಯವರಾದ ಶ್ರೀ ಪುನೀತ್ ಕೃಷ್ಣ ಹಾಗೂ ಎಲ್ಲ ಸದಸ್ಯರನ್ನು ನಾನು ಹಾರ್ದಿಕವಾಗಿ ಯಾಕೆ ಇವತ್ತು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ, 1843 ಜುಲೈ 1ಕ್ಕೆ ಮಂಗಳೂರ ಸಮಾಚಾರ ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಪ್ರಥಮವಾಗಿ ಒಂದು ಕನ್ನಡ ಪತ್ರಿಕೆ ಹುಟ್ಟಿದ ದಿನ, ಹುಟ್ಟುಹಬ್ಬ ಇವತ್ತು. ಪತ್ರಿಕೆ, ಕನ್ನಡ ಪತ್ರಿಕೆಯ ಹುಟ್ಟುಹಬ್ಬದ ದಿನ ಇವತ್ತು ನಾವು ಆಚರಣೆ ಮಾಡ್ತೀವಿ. 183 ವರ್ಷಗಳ ಹಿಂದೆ ಈ ನಾಡಿನಲ್ಲಿ ಒಂದು ಕನ್ನಡ ಪತ್ರಿಕೆ ಹುಟ್ಟಿ ಮಂಗಳೂರ ಸಮಾಚಾರ. ಆನಂತರ ಈ ರಾಜ್ಯಕ್ಕೆ ವಿಸ್ತರಣೆ ಆಗ್ತದೆ. 6 ತಿಂಗಳಲ್ಲಿ ಈ ಕನ್ನಡ ಪತ್ರಿಕೆ ಬಳ್ಳಾರಿಗೆ ಶಿಫ್ಟ್ ಆಗ್ತದೆ. ಅಲ್ಲಿ ಕನ್ನಡ ಸಮಾಚಾರ ಅಂತ ಒಂದೇ ಪತ್ರಿಕೆ 2ನೇ ಹೆಸರನ್ನು ಪಡ್ಕೊಳ್ತದೆ. ಇದೇ ಮಂಗಳೂರ ಸಮಾಚಾರ ಕನ್ನಡ ಪತ್ರಿಕೆಗೆ ಹರ್ಮನ್ ಮೊಗ್ಲಿಂಗ್ ಅವರ ಸಂಪಾದಕತ್ವದಲ್ಲಿ ಆರಂಭ ಆಗ್ತದೆ. 2ನೇ ಹೆಸರನ್ನು ಪಡ್ಕೊಳ್ತದೆ ಮತ್ತೆ ವಿಸ್ತರಣೆ ಆಗ್ತದೆ. ಆ ನಂತರದ ಬೆಳವಣಿಗೆ ತಮಗೆಲ್ಲ ಗೊತ್ತಿದೆ. ಸಾಕಷ್ಟು ಕನ್ನಡ ಪತ್ರಿಕೆಗಳು ಇಲ್ಲಿ ಉದಯ ಆಗ್ತದೆ. ಮುದ್ರಣ ಮಾಧ್ಯಮ, ಡಿಜಿಟಲ್ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮಗಳು, ಅಂತರ್ಜಾಲಗಳು, ಇವತ್ತೆಲ್ಲ ನಿಮಗೆ ಮೊಬೈಲಲ್ಲೇ ಪತ್ರಿಕೆಗಳು ಕೈ ಬೆರಳಿನಲ್ಲಿ ನಿಮಗೆ ಸಿಗ್ತದೆ. ಇತ್ತೀಚೆಗೆ AI ತಂತ್ರಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನೀವು ಹೇಳಿದರೆ ಸಾಕು ಆ ಪತ್ರಿಕೆಯನ್ನು ತೋರಿಸ್ತದೆ ಮೊಬೈಲ್. ಈ ರೀತಿಯ ತಂತ್ರಜ್ಞಾನ ಬೆಳೆದು ಬಂದಿದೆ. ಆದರೆ ಇವತ್ತು ಈ ದಿನವನ್ನು ಯಾಕೆ ನೆನಪು ಮಾಡಿಕೊಳ್ಬೇಕು ಅಂದರೆ, ಒಂದು ಓದುವ ಸಂಸ್ಕೃತಿಯನ್ನು ಹುಟ್ಟುಹಾಕಿದಂಥ ದಿನ ಇದು. ಪತ್ರಿಕೆಗಳು ಆರಂಭ ಆಗಿದೆ ಅಂದರೆ ಅದೊಂದು ಓದುವ ಸಂಸ್ಕೃತಿ. ಈ ಜಿಲ್ಲೆಯಲ್ಲಿ ಆಗ 80% ಹೆಚ್ಚು ಜನ ಅನಕ್ಷರಸ್ಥರಿದ್ದಂಥ ಪ್ರದೇಶ. ಜರ್ಮನಿಯ ಮಿಷನರಿಯವರು ಬಂದಂಥ ಸಂದರ್ಭ, ಬಾಸಲ್ ಮಿಷನ್ನವರು, ಅಲ್ಲಿಂದ ಬಂದ ಒಬ್ಬ ಪಾದ್ರಿಯವರು ಅದನ್ನು ಆರಂಭ ಮಾಡ್ತಾರೆ. ಅಧ್ಯಕ್ಷರು ನಮಗೆ ರಾಜ್ಯಾಧ್ಯಕ್ಷರು ನಮಗೆ ಇರೋದು ಒಂದು ಹೆಮ್ಮೆಯ ಸಂಗೀತ. ಯಾಕಂದ್ರೆ ಕನ್ನಡಕ್ಕೆ ಒಂದು ನಿಘಂಟನ್ನು ಕೊಟ್ಟವರು ಕಿತ್ತಲು ಅದನ್ನು ಅರಿಬಿಡ್ತಾನೆ. ಆ ನಂತರ ಅದು ಸುದ್ದಿಯೇ. ಸತ್ಯ ಸಂಗತಿ ಯಾವುದು ಇದೆ ವಾಟ್ಸಪ್ ಅಲ್ಲಿ ಬಂದಿದೆ ಅಂತ ಅವನು ಇನ್ನೊಬ್ಬರಿಗೆ ತೋರಿಸ್ತಾನೆ, ಇನ್ನು 4 ಜನಕ್ಕೆ ತೋರಿಸ್ತಾನೆ. ಸತ್ಯ ಸಂಗತಿ ಯಾವುದು ಅಂತ ಹೇಳಿದಾಗ ಮತ್ತೆ ಅವರು ಒಂದು ಖಚಿತವಾದಂಥ ಮಾಧ್ಯಮಗಳ ಬಳಿ ಹೋಗ್ಬೇಕಾಗ್ತದೆ. ಮುದ್ರಣ ಮಾಧ್ಯಮ ಇವತ್ತು ಇರುವಂಥ ಎಲೆಕ್ಟ್ರಾನಿಕ್ ಮಾಧ್ಯಮ. ಆದ್ರಿಂದ ಇವತ್ತು ಸಹ ಒಂದು ಸತ್ಯ ಸಂಗತಿಯನ್ನು ಜನಕ್ಕೆ ತಿಳಿಸಲಿಕ್ಕೆ ಜನ ಒಂದು ನಿರ್ದಿಷ್ಟವಾದ ಮಾಧ್ಯಮಗಳನ್ನೇ ಅವಲಂಬಿಸ್ತಾರೆ. ಮುಖ್ಯವಾಗಿ ಮುದ್ರಣ ಮಾಧ್ಯಮ. ಸತ್ಯದ ಪ್ರತಿಪಾದನೆ, ಅವರ ಆಟೋಬಯೋಗ್ರಫಿ ಬರೀತಾರೆ. ಮೈ ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತ್. ಸತ್ಯದೊಂದಿಗಿನ ನನ್ನ ಶಾಸಕರು ಹೇಳ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಹಿಂದೆ
ಕೆಲವು ಮಂದಿ 4-5 ಜನ ಮಾತ್ರ ಪತ್ರಕರ್ತರಿದ್ದು ಮಧ್ಯಾಹ್ನ ಗೋಪಾಲಕೃಷ್ಣ ಬಾಬು ಅಂತ ಕರೀತಾರೆ, ನರಸಿಂಹಯ್ಯ ಅವರು 4 ಜನ ಮಾತ್ರ ಬಡವಯ್ಯ. ಅದು ಬಿಟ್ಟರೆ ಪತ್ರಕರ್ತರೆಲ್ಲ ಇದ್ದಿಲ್ಲ. ಏನಾದರೂ ನಾವು ಸುದ್ದಿಯನ್ನು ಕೊಡಬೇಕು ಅಂತಂದರೆ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು, ಒಬ್ಬೊಬ್ಬರನ್ನು ಹುಡುಕಿಕೊಂಡು ಮಂಗಳೂರಿನಲ್ಲಿ ಹೋಗ್ಬೇಕಾಗಿತ್ತು. ಮಂಗಳೂರು ಈಗಿನಷ್ಟು ದೊಡ್ಡ ಸ್ಥಿತಿಯಾಗಿಲ್ಲ. ಇವತ್ತು ಅಂತ ಪರಿಸ್ಥಿತಿ ಇಲ್ಲ. ಇವತ್ತು ಪತ್ರಕರ್ತ ನೀವು ಹುಡುಕಿಕೊಂಡು ಹೋಗ್ಬೇಕಾಗಿಲ್ಲ. ಪ್ರೆಸ್ ಕ್ಲಬ್ ಇದೆ, ಪತ್ರಕರ್ತರ ಸಂಘ ಇರ್ತದೆ ಎಲ್ಲ ತಾಲೂಕುಗಳಲ್ಲಿ. ಅಲ್ಲಿ ಒಂದು 15-20 ಕನಿಷ್ಠ 15-20 ಜನ ಇರ್ತಾರೆ. ಪುತ್ತೂರು ನಂತರದಲ್ಲಿ 40-42 ಜನ ಇರ್ತಾರೆ. ನಮ್ಮ ಬೆಳ್ತಂಗಡಿ ಸಹ ಮುನ್ನಡೆದಿದೆ. ಈಗ ನಾವು ಬಂದರೆ 25-30 ಜನ ಪತ್ರಕರ್ತರು ಕಡಬದಂತ ಒಂದು ಸಣ್ಣ ಪ್ರದೇಶ. ಈ ಧ್ವನಿಗೆ ಒಂದು ಅವಕಾಶ ಕೊಡುವಂಥದ್ದು, ಅದಕ್ಕೆ ಅಥವಾ ಧ್ವನಿಗೆ ಒಂದು ಗಟ್ಟಿಯಾಗಿ ನಿಲ್ಲುವಂಥ ಪತ್ರಿಕೆಗಳು ಅಥವಾ ಮಾಧ್ಯಮ ಪ್ರಜಾಪ್ರಭುತ್ವವನ್ನು ಸಶಕ್ತಗೊಳಿಸುತ್ತದೆ. ಅದಕ್ಕಾಗಿ ಪತ್ರಿಕೆಗಳನ್ನು ಪ್ರಜಾಪ್ರಭುತ್ವದ ಅಥವಾ ಮಾಧ್ಯಮ ರಂಗವನ್ನು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಹೇಳ್ತಾರೆ. ನಮ್ಮ ದೇಶದ ಆರಂಭದಲ್ಲಿ ಪ್ರಧಾನಮಂತ್ರಿ ಆದ ವ್ಯವಸ್ಥೆ ಇರ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳಿಲ್ಲದಿದ್ದರೆ ಅದು ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ವಿಶ್ವದ ಬಹಳಷ್ಟು ರಾಜಕೀಯ ಮುತ್ಸದ್ದಿಗಳು ಹೇಳಿದಂಥ ಮಾತು. ಅದರಿಂದ ಪತ್ರಿಕೆಗಳಿಗೆ ಒಂದು ಮಾನ್ಯತೆ ಕೊಡ್ತಾ ಇದೆ. ಎಲ್ಲೂ ಆಗದಿದ್ದರೆ ಕನಿಷ್ಠ ಪತ್ರಿಕೆಗಳು ಮಾಧ್ಯಮದವರ ಬಳಿ ಹೋದರೆ ನಮಗೆ ನ್ಯಾಯ ಸಿಗ್ತದೆ ಅನ್ನೋಂಥ ಒಂದು ನಂಬಿಕೆ ಇದೆ. ಆ ನಂಬಿಕೆ ಅಥವಾ ವಿಶ್ವಾಸಾರ್ಹತೆಯನ್ನು ಮಾಧ್ಯಮಗಳು ಇವತ್ತು ಉಳಿಸಿದೆ. ಸರ್ಕಾರದ ಸಂಖ್ಯೆಯಲ್ಲಿ ಕಡಿಮೆ ಆಯಿತು ಸಹ ವಿಶ್ವಾಸಾರ್ಹತೆಯನ್ನು ಇವತ್ತು ಪತ್ರಿಕೆಗಳು ಅಥವಾ ಮಾಧ್ಯಮಗಳು ಉಳಿಸಿಕೊಳ್ಳುತ್ತೆ. ಆದ ಕಾರಣ ಈ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಮತ್ತೆ ಆ ದಿನವನ್ನು ನೆನಪಿಸಿಕೊಳ್ಳೋದು ನಮಗೆ ಬಹಳ ಖುಷಿಯ ಸಂಗತಿ ಅಂದರೆ ಇವತ್ತು ಕೇವಲ ಪತ್ರಕರ್ತರು ಮಾತ್ರ. ನಮಗೆ ನಮ್ಮನ್ನು ಕೆಲವು ಕಾಲೇಜಿನವರು ಇನ್ಸ್ಟಿಟ್ಯೂಷನ್ನವರು ಕರೆದು ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ದೇವೆ ನ್ಯೂಸ್ ಬನ್ನಿ. ನನಗೆ ಖುಷಿಯ ಸಂಗತಿ. ಇವತ್ತೊಂದು ಇನ್ಸ್ಟಿಟ್ಯೂಷನ್ನಲ್ಲಿ ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ದಾರೆ. ಶಿಕ್ಷಣ ಸಂಸ್ಥೆಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಇದನ್ನು ಮಾಡ್ತಾ ಇರೋದು ಖುಷಿಯ ಸಂಗತಿ. ಅದರ ಜೊತೆಗೆ ಪತ್ರಿಕಾ ಭವನಗಳು ನಿರ್ಮಾಣ ಆಗ್ತಾ ಇದೆ, ಪ್ರೆಸ್ ಕ್ಲಬ್ಗಳು ಬೇರೆ ಬೇರೆ ಕಡೆ ನಿರ್ಮಾಣ ಆಗ್ತದೆ, ಸ್ವಂತ ಕಟ್ಟಡಗಳು ನಿರ್ಮಾಣ ಆಗ್ತದೆ. ನಾನು ಹೇಳುವಾಗ ಹೇಳಿದ್ರೆ ಇದು ಒಳ್ಳೆಯ ಬೆಳವಣಿಗೆ. ಯಾಕೆಂದರೆ ಸಮಾಜದ ಒಳ್ಳೆಯ ಬೆಳವಣಿಗೆ. ಈ ಸಮಾಜದ ಆಸ್ತಿ ಅಂತ ನೀವೊಂದು ಊರಿನ ಜನ ಸೇರಿ ಒಂದು ಪತ್ರಿಕೆ, ಒಂದು ಪತ್ರಕರ್ತರಿಗೆ ಒಂದು ಭವನ ನಿರ್ಮಾಣ ಮಾಡಿದರೆ ನಿಮ್ಮ ಆಸ್ತಿ ಅದು. ಏಕೆಂದರೆ ಪತ್ರಿಕೋಷ್ಠಿ ಮಾಡುವವರು ನೀವು, ಅಲ್ಲಿ ಪದಾಧಿಕಾರಿಗಳು ಮೇಲೆ ಇರ್ಬೋದು. ಆನಂತರ ಈ ಮಕ್ಕಳನ್ನು ಸೇರಿಸಿಕೊಂಡು ಅವರಿಗೆ ಸನ್ಮಾನ ಮಾಡೋದು ಅಥವಾ ಈ ಕ್ಷೇತ್ರದಲ್ಲಿ ದೊಡ್ಡವರಿಗೆ ಸನ್ಮಾನ ಮಾಡೋದು, ಸಮಾಜದಲ್ಲಿ ಯಾರಾದರೂ ಒಳ್ಳೆಯ ಕೆಲಸ ಮಾಡಿದವರನ್ನು ಗುರುತಿಸಿ ಸನ್ಮಾನ ಮಾಡೋದು, ಇದೆಲ್ಲ ಮಾಡಿದ ತಕ್ಷಣ ಸಮಾಜದ ಜನ ಅವರು ಕೊಟ್ಟಂಥ ಒಂದು ಆಸ್ತಿಯಲ್ಲಿ ಅದನ್ನು ಪುನಃ ಬಳಕೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾಗ ನಾವು ಕಳೆದ 11 ವರ್ಷಗಳಿಂದ ಮುಲ್ಕಿ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾದಿನಾಚರಣೆಗೆ ಬರ್ತಾ ಇದ್ದೀವಿ. ಪ್ರತಿ ಬಾರಿ ನಮಗೆ ಪತ್ರಕರ್ತರಿಗೆ ನಮಗೆ ಸೇವಾದಾತರಾಗಿ ನಮಗೆ ದೊಡ್ಡ ರೀತಿಯಲ್ಲಿ ನಮ್ಮ ಬೆನ್ನುತಟ್ಟಿ ಪ್ರೋತ್ಸಾಹಿಸುವವರು ನಮ್ಮ ಹರಿಕೃಷ್ಣ ಇವತ್ತು ಏನು ಹೆಮ್ಮೆ ಅಂದರೆ ಇವತ್ತು ಕನ್ನಡ ಪತ್ರಿಕೋದ್ಯಮ ಬೆಳೆದು ಬಂದ ದಾರಿಯಲ್ಲಿ ಅವರ ಸೇವೆ, ಅವರ ಬೆಂಬಲ, ಅವರ ನಮಗೆ ಒಂದು ಪ್ರೀತಿಯ ಮಾತುಗಳು ಕೂಡ ಅದಕ್ಕೆ ಸಾಕಷ್ಟು ಸ್ಫೂರ್ತಿಯನ್ನು ಕೊಟ್ಟು ನಾನು ಇಲ್ಲಿ ಕೂತ್ಕೊಳ್ತಾ ಇರುವಾಗ ಕಣ್ಣುಗಳು ಇಲ್ಲಿ ಸಿಕ್ಕಿರುವ ಅವರಿಗೆ ಸಿಕ್ಕಿರುವ ಪ್ರಶಸ್ತಿಗಿಂತ ನಮಗೆ ಸಿಕ್ಕಿರುವ ಪ್ರಶಸ್ತಿ, ನಮಗೆ ಸಿಕ್ಕಿರುವ ಗೌರವ. ನಮ್ಮ ರಾಜ್ಯ ಮಟ್ಟದ ಒಂದು ಪ್ರತಿಭಾ ಪುರಸ್ಕಾರ, ಮಕ್ಕಳ ಪ್ರತಿಭಾ ಪುರಸ್ಕಾರ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಕೂಡ ಅಭಿನಂದಿಸುವ ಕೆಲಸ ನಮ್ಮ ಜಿಲ್ಲೆ, ನಿಮ್ಮ ರಾಜ್ಯದ ಇಡೀ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರತಿಭಾವಂತ ಮಕ್ಕಳು ಇವತ್ತು ಸನ್ಮಾನ ತೆಗೆದುಕೊಂಡಿದ್ದು ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಆ ಪತ್ರಕರ್ತರ ಮಕ್ಕಳು ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಅಂದರೆ ನಮ್ಮ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರು ಕೂಡ ನಮ್ಮ ಪತ್ರಿಕಾ ಭವನದಲ್ಲಿ ಬಂದಿರುವಾಗ ಹೇಳಿದರು, ಇವತ್ತು ಒಳ್ಳೆಯ ಕೆಲಸವನ್ನು ನಾವೆಲ್ಲ ಕಾಲೇಜು ಶಾಲಾ ದಿನಗಳಲ್ಲಿ ನಮಗೆ 80% ಮಾರ್ಕ್ ಬರ್ತಾ ಇದೆ. ಅದರಲ್ಲಿ 90% ಅಂಕ ಪಡೆದ ಪತ್ರಕರ್ತರ ವಿದ್ಯಾರ್ಥಿಗಳನ್ನು ಗುರುತಿಸುವ ಕೆಲಸವನ್ನು ಮಾಡಿದರೆ ಒಂದು ಒಳ್ಳೆಯ ಕೆಲಸ ಅಂತ ಹೇಳಿ ಇವತ್ತು ಆ ಪತ್ರಕರ್ತರು ಕೂಡ ನಮಗೆ ವಿಶೇಷವಾಗಿ ಆ ಗ್ರಾಮೀಣ ಪತ್ರಕರ್ತರ ಬಗ್ಗೆ ನಮಗೆ ನಾವು ಕಾಳಜಿಯನ್ನು ಕೊಡ್ತೀವಿ. ಯಾಕೆಂದರೆ ಇವತ್ತು ನಗರದಲ್ಲಿ ಆ ಪತ್ರಕರ್ತರು ಕೆಲಸ ಮಾಡುವವರು ಒಳ್ಳೆಯ ವೇತನಗಳನ್ನು ಪಡಿತಾರೆ, ಸಂಬಳವನ್ನು ಪಡಿತಾರೆ. ಆದರೆ
ಗ್ರಾಮೀಣ ತಾಲೂಕು ಭಾಗದಲ್ಲಿ ಸ್ಟಿಂಜರಾಗಿ ಅಂದರೆ ಪ್ರತಿಯೊಂದು ಪತ್ರಿಕೆಗೆ ಅಧಿಕಾರಿಕ ಪತ್ರಕರ್ತರಾಗಿ ಕೆಲಸವನ್ನು ಮಾಡುವವರು ನಮ್ಮ ತಾಲೂಕು ಭಾಗದ ಪತ್ರಕರ್ತರು. ಆದರೆ ಅವರು ಇಡೀ ಪತ್ರಿಕೆಗೆ ಜೀವನ, ಇಡೀ ಪತ್ರಿಕೆಯ ಹೊರಗಿನ ಪೇಜಿಗಳನ್ನು ತುಂಬಿಸುವಲ್ಲಿ ಅವರು ಬಹಳಷ್ಟು ಕೆಲಸಗಳನ್ನ ಮಾಡ್ತಾರೆ. ಆದರೆ ಇತ್ತೀಚೆಗೆ ಕೊರೋನಾ ಬಳಿಕ ನಮ್ಮ ಗ್ರಾಮೀಣ ಪತ್ರಕರ್ತರ ಸ್ಥಿತಿ ಬಹಳಷ್ಟು ಶೋಚನೀಯವಾಗಿದೆ. ಈ ನಿಟ್ಟಿನಲ್ಲೂ ಕೂಡ ನಾವು ಸರ್ಕಾರದ ಮೇಲೆ, ವಿಶೇಷವಾಗಿ ವಾರ್ತಾ ಇಲಾಖೆಯ ಮೂಲಕ ಈ ರೀತಿಯ ಪತ್ರಕರ್ತರಿಗೆ ಸರ್ಕಾರ ನಾವು ಎಷ್ಟು ನಿರೀಕ್ಷೆ ಮಾಡುವುದು ಅಂತ ಹೇಳಲಿಕ್ಕಾಗುವುದಿಲ್ಲ. ಆದರೆ ಅಟ್ಲೀಸ್ಟ್ ಆಯಾ ತಾಲೂಕುಗಳಲ್ಲಿ ನಿರಂತರವಾಗಿ ನಮಗೆ ದಾನಿಗಳ ಮೂಲಕ ಸಂಕಷ್ಟದಲ್ಲಿರುವ ಪತ್ರಕರ್ತರಿಗೆ ನೆರವು ನಾವು ಈಗಾಗಲೇ ಮಂಗಳೂರಿನಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಯನ್ನು ಮಾಡಿದ್ದೇವೆ. ಆ ಮೂಲಕ ಸಂಕಷ್ಟದಲ್ಲಿರುವ ಪತ್ರಕರ್ತರಿಗೆ ಅಟ್ಲೀಸ್ಟ್ ವೈದ್ಯಕೀಯ ವೆಚ್ಚವನ್ನು ಸ್ವಲ್ಪ ಭರಿಸುವ ಕೆಲಸವನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಂಘ ಮುಖ್ಯವಾಗಿ 26 ವರ್ಷಗಳ ಇತಿಹಾಸ ಇರುವ ಮುಖ್ಯ ವಲಯ ಪತ್ರಕರ್ತರ ಸಂಘದಲ್ಲಿ ಬಹಳಷ್ಟು ಮಂದಿ ಹಿರಿಯ ಪತ್ರಕರ್ತರಿದ್ದಾರೆ. ಸತತ ಮಂಚನ್ ಇರ್ಬೋದು, SK ಇರ್ಬೋದು, ಬಾಕಿಯವರು, ಹೀಗೆ ಬಹಳಷ್ಟು ಮಂದಿ ಹಿರಿಯ ಪತ್ರಕರ್ತರಿದ್ದಾರೆ. ಮುಖ್ಯವಾಗಿ ನನಗೆ ಇಲ್ಲಿ ಒಂದು ಸಂತೋಷದ ನನಗೊಂದು ವಿಷಯ ಅಂದರೆ, ನಾನು ಜಯಪಾಲ್ ಶೆಟ್ಟಿಗೆ ಇವತ್ತು ನೀವು ಸನ್ಮಾನ ಮಾಡ್ತಿದ್ದೀನಿ. ನನ್ನ ಹಳೆಯ ಮಿತ್ರರು, ಅದರ 35 ವರ್ಷಗಳ ಹಿಂದೆ ನಾನು ಮುಂಗಾರು ಪತ್ರಿಕೆಯಲ್ಲಿರುವಾಗ ಅವರು ಕಿಂದಿಗೋಳಿಯಿಂದ ಬಜಪೆಯಿಂದ ವರದಿಯನ್ನು ಕಳಿಸುವುದರ ಜೊತೆಗೆ ಅವರು ಜಾಹೀರಾತು ವಿಭಾಗದಲ್ಲೂ ಸಹ ಕೆಲಸ ಮಾಡ್ತಾರೆ. ಇಲ್ಲಿ ಸನ್ಮಾನಿಸುವುದು ತುಂಬ ಸಂತೋಷ. ಅದೇ ರೀತಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅವರನ್ನು ಗೌರವಿಸಿದ್ದೀರಿ. ಮುಖ್ಯ ವಲಯ ಒಂದು ಸಂಘಟನಾತ್ಮಕವಾಗಿ ಮುಂದುವರಿಯಲಿ, ಇದಕ್ಕೆಲ್ಲ ಸಹಕಾರ ಇರಲಿ ಎನ್ನುತ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದ. ಪತ್ರಿಕಾ ವಲಯದ ಒಂಜಿ ಇವತ್ತು ಆಜನೇ ವರ್ಷದ ಸಭೆಯನ್ನು ನಡಪುವ ದಿನ ಪಂಡ ನಮ್ಮ ಧರ್ಮದರ್ಶಿ ಕರ್ಮಯೋಗಿ ಹರಿಕೃಷ್ಣ ಪುನರನ ಸಹಕಾರಡು ಒಂದು ಬಾರಿಕೋಲುಡು ನಡಕೊಂಡು ಉಂಡು ಪಂಡ ಪತ್ರಿಕಾಕರ್ತರು ಇಂಚೆಡ ಎಲ್ಲ ಮಲ್ಲ ಜನಕುಲ ಪಂಡ ಅಕಲೆ ಮಲ್ಲಲ ಮನ್ಕೊಲಿ ಏನೆಲ್ಲ ఒక ಮಾತ ಪತ್ರಿಕಾ ಮಾಧ್ಯಮದ ಪದಾಧಿಕಾರಿಗೆ ಚಂದ್ರಶೇಖರ್ ಸ್ವಾಮೀಜಿ ಸೇವಾ ಸಹಯೋಗಗಳು ನಡಪುನ ಈ ಒಂಜಿ ಸಭೆ ಪಂಡ ಇಂಚಿನೇ ನನ್ನಲ ಆವಡು ಪಂಡ ಪತ್ರಕರ್ತರ ಜೋಕ್ಲಿಗೆ ಸನ್ಮಾನ ಮಲ್ಪೊಂಡು ಪಂಡ ಅಕಲನ ಸಾಧನೆ ಒಂಜಿ ತೂಕ ಮಲ್ತದು ಪಂಡ ಅಕಲೆಗ ಒಂಜಿ ಸನ್ಮಾನ ಮತ್ತೆ ಅಕಲೆ ಒಂಜಿ ಸನ್ಮಾನ ಅವೇನು ನನ್ನ ದುಮ್ಮುಖ ನೋಡಿ ಬೊಕ್ಕ ಪತ್ರಕರ್ತರು ಪಂಡ ಖಾಲಿ ಮಲ್ಲ ಕಲ್ನ ಕೆಲಸ ಮಾತ್ರ ಮಾಡ್ಕೊಂಡು ಅಲ್ಪ ಪಾರದರ್ಶಕತೆ ಒಪ್ಪಿಕೊಡು ಪಂಡ ಮಾತೆಲ್ಲ ಒಟ್ಟುಗು ಪಂಡ ಏರ್ನ ಸುದ್ದಿನ ಪಾಡ್ನಗಲ ಮಲ್ಪುನಗಲ ನಿಕುಲು ತಾರತಮ್ಯ ಮಲ್ಪುಡ್ಚಿ ಪಂಡ ಅವೊಂಜಿ ಎನ್ನ ಭಿನ್ನಪ್ಪ ನಿಕಲೆಗಳು ಮಾತೆಲೆಗ ಆ ಒಂದು ಅಂಡಲ ಅಂಡ ಅವರ ಬಲ್ಲಿ ಪಡ್ತಿನ ನಿಕಲೆಗೆ ನನ್ನರ ಈ ಕಾರ್ಯಕ್ರಮವನ್ನು ಏನನ್ನು ಎತ್ತಿದ್ದು ಒಂಜಿ ಮಾತೆರ್ನ ಅವಕಾಶ ಕೊಡ್ಲಿಕ್ಕೆ ಐಕಳಭಾವ ದಿವಂಗತ ಗೋಪಾಲ್ ಶೆಟ್ಟಿ ಹಾಗೂ ಪಾಂಗಳ ಅರಿಯಾಗಿ 3 ಮನೆ ಸರಸ್ವತಿ ಶೆಟ್ಟಿ ಇವರ ಮಗನಾಗಿ ಜನಿಸಿದ ತಾವು ಹಲವು ವರ್ಷಗಳ ಕಾಲ ಪತ್ರಿಕಾ ರಂಗದಲ್ಲಿ ಜಾಹೀರಾತುದಾರರಾಗಿ ಕಾರ್ಯನಿರ್ವಹಿಸಿದ್ದು ಪತ್ರಕರ್ತರ ಒಡನಾಡಿಯಾಗಿದ್ದಾರೆ. ತನ್ನ 75 ವರ್ಷಗಳ ತುಂಬು ಜೀವನದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಇವರು ತಮ್ಮ ಬದುಕಿನ ಬಹುಪಾಲನ್ನ ಸಮಾಜ ಸೇವೆಯಲ್ಲಿ ಮುಡಿಪಾಗಿಟ್ಟಿದ್ದಾರೆ. ಯಾವುದೇ ಜಾತಿ, ಮತ, ಪಕ್ಷ ಎನ್ನುವ ಭೇದವಿಲ್ಲದೆ ಎಲ್ಲರ ಜೊತೆಗೆ ಸಮಾಧಾನದಿಂದ ಬೆರೆಯುವುದು ತಮ್ಮ ಬಹುದೊಡ್ಡ ಗುಣ. ಸಮಾಜದಲ್ಲಿ ಎಲ್ಲೇ ಒಳ್ಳೆಯ ಕಾರ್ಯಗಳು ನಡೀತಿದೆ ಎಂದರೆ ಅಲ್ಲಿ ಯಾವುದೇ ವೈಯಕ್ತಿಕ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವ ಪರಿ ಅನನ್ಯ. ಮದುವೆ, ಧಾರ್ಮಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಯಾವುದೇ ಕಾರ್ಯಕ್ರಮ ನಡೆದರೂ ಅಲ್ಲಿ ಹಾಜರಿದ್ದು ವೇದಿಕೆ ಹಿಂದಿ ತನ್ನ ಎಲ್ಲ ವಿಧಿವಿಧಾನಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಡುವುದರಲ್ಲಿ ತಮಗೆ ಸಾಟಿ ಇಲ್ಲ. ಬಡವ ಶ್ರೀಮಂತ ಎನ್ನುವ ಭೇದ ತೋರದೆ ಎಲ್ಲರಿಗೂ ಸಹಾಯ ಹಸ್ತ ಮಾಡುತ್ತಾ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ಹಲವು ದಶಕಗಳಿಂದ ತಾವು ನಡೆಸಿರುವ ಸಮಾಜ ಸೇವೆಯನ್ನು ಹಾರೈಸಿ ಸನ್ಮಾನಿಸಲು ಸಂತೋಷ ಪಡುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಇನ್ನೊಂದು ವಿಶೇಷ ಅಂದರೆ ಅವರ ಮಗಳು ಉಡುಪಿ ಜಿಲ್ಲಾ ವಾರ್ತಾ ಇಲಾಖೆಯಲ್ಲಿ ಮಾಧ್ಯಮ ರಂಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಬಹುಶಃ ಬರ್ತಾರೆ ಇವೆಲ್ಲ.
ಒಂದು 3-4 ಪುಸ್ತಕಗಳನ್ನು ಬರೆದಿದ್ದಾರೆ ಅವರ ಮಗಳು. ಏನಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಅವರಿಗೆ ಮೊದಲಾಗಿ ಎಲ್ಲರಿಗೂ ನನ್ನ ಟೈಮಿಗೆ ನಮಸ್ಕಾರ ಮಾಡ್ತಾ ಇದ್ದೆ. ಮತ್ತು ಇಲ್ಲಿ ಸೇರಿದವರು ಕೂಡ ನನ್ನ ಆತ್ಮೀಯ ಬಂಧುಗಳೇ ಇರುತ್ತಿದ್ದರು, ನನ್ನ ಪರಿಚಯ ಇದ್ದವರೇ ಇರುತ್ತದೆ. ಪತ್ರಕರ್ತರು ಕೂಡ ಎಲ್ಲ ನನ್ನವರು, ಯಾಕಂದರೆ ನಾವು ಒಂದೇ ಒಡನಾಟದಲ್ಲಿದ್ದವರು. ಅದರಿಂದ ಈ ಸನ್ಮಾನ ನನಗೆ ಉಂಟಂತೇಳಿ ಇವರು ಯಾರು ಬಾಯಿ ಹೇಳಿ ನನಗೆ ಗೊತ್ತೇ ಇಲ್ಲ. ವಿಚಿತ್ರ ಏನಂದರೆ ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ, ನನ್ನನ್ನು ಯಾವ ಉದ್ದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತೇ ಆಗಲಿಲ್ಲ. ಏನು ನಾನು ಆಲೋಚನೆ ಮಾಡುವುದು, ಇವರು ನನ್ನನ್ನು ಯಾಕೆ ಆಯ್ಕೆ ಮಾಡಿದರು, ನನ್ನ ಹೆಸರನ್ನು ಆಯ್ಕೆ ಮಾಡಿದವರು ಯಾರು, ಅವರಿಗೆ ನಾವು ಅಭಿನಂದನೆ ಮಾಡಬೇಕು. ಯಾಕಂದರೆ ನನ್ನ ಹೆಸರನ್ನು ಆಯ್ಕೆ ಮಾಡಿದ್ದಾರೆ, ಅವರಿಗೆ ಅಭಿನಂದನೆ ಖಂಡಿತವಾಗಿ ಮಾಡಬೇಕು. ಇಲ್ಲಿ 26 ವರ್ಷಗಳಿಂದ ಪತ್ರಕರ್ತ ದಿನಾಚಾರ ನಡೀತಾ ಉಂಟು. ನನಗೆ ಇಲ್ಲಿ ನಡೀತಾ ಉಂಟು ಅಂತೇಳಿ ಗೊತ್ತಿದ್ದು ಕೂಡ ನನಗೆ ಇಲ್ಲಿ ಆಗುವ ವಿಷಯ ಗೊತ್ತಿಲ್ಲ. ನಡೀತಾ ಉಂಟು, ಎಲ್ಲರಿಗೂ ಸನ್ಮಾನ ಆಗ್ತಾ ಉಂಟು, ಅದು ಆಗ್ತಾ ಇದೆ. ಆದರೆ ಇದು ಮೊಟ್ಟ ಮೊದಲಾಗಿ ನನಗೆ ಇವೆಲ್ಲ ಸೇರಿ ಲೋಕೇಶ್ವರ ಅಧ್ಯಕ್ಷರ ಸಮ್ಮುಖದಲ್ಲಿ ಹರಿಕೃಷ್ಣ ಮುನ್ನೂರವರು ಅವರು ನಮಗೆಲ್ಲ ಹಿರಿಯರು. ನಮಗೆ ಒಂದು ನನಗೆ ಅವರು ಅವರಿಗೆ ನನಗೊಂದು ಗುರು ಇದ್ದಾಗೆ ಅವರು. ಯಾಕೆಂದರೆ ಅವರ ಯಾವುದೇ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದಕ್ಕಿಂತ ಹೆಚ್ಚು ನಾನು ಮಾತಾಡೋದು ಎಲ್ಲ ನೀವು ಹೇಳಿ ಆಗಿದೆ. ಹೇಳಿ ನಾವು ಮಾಡಿದ ಒಳ್ಳೆಯ ಸಾಧನೆಗಳನ್ನು ಅಥವಾ ಇದನ್ನು ಜನಗಳಿಗೆ ತೋರಿಸುವಂಥದ್ದು ಮತ್ತೆ ಅದು ನಮ್ಮ ಆರೋಗ್ಯ, ನಮ್ಮ ಭವಿಷ್ಯದ ಮಾರ್ಗದರ್ಶನ. ಯಾಕೆಂದರೆ ನಾವು ತಪ್ಪು ಮಾಡಿದ್ರು ಎಚ್ಚರಿಕೆ ಕೊಡ್ತಾರೆ. ಇಡೀ ಜಗತ್ತಿನ ವಿಷಯಗಳನ್ನು ಅದನ್ನು ತಿಳ್ಕೊಳ್ಳಿಕ್ಕೆ ಅದರಿಗೆ ಬಂದದ್ರಿಂದ ನಮಗೆ ಜಗತ್ತಿನಲ್ಲಿ ಎಲ್ಲೆಲ್ಲಿ ಏನೇ ಆಗುತ್ತೆ ಅಂತ ತಿಳ್ಕೊಳ್ಳಿ ಸಾಕಾಗಿದೆ. ಮೊದಲು ಕೂಡ ಪತ್ರಿಕೆ ಓದುವರಿದ್ದಾರೆ. ಮೊದಲೆಲ್ಲ ಬೆಳಗಿನ ಕಾಪಿ ಕುಡಿಯುವಾಗ ಮತ್ತೆ ಪತ್ರಿಕೆ ಓದಿಯೇ ಕಾಪಿ ಕುಡಿತಿದ್ರು. ಅಷ್ಟು ಈಗ ವ್ಯತ್ಯಾಸ ಆಗಿದೆ. ಏನೇ ಇರಲಿ ಅವರು ಮಾಡುವ ಕೆಲಸಕ್ಕೆ ನಾವೆಲ್ಲ ಪ್ರೋತ್ಸಾಹ ನೀಡಬೇಕು. ಯಾಕಂತೇಳಿದ್ರೆ ಹಣವಂತರಲ್ಲ, ಬಟ್ ಇರ್ತಾರೆ. ಹಾಗೂ ನಾವು ಅವರಿಗೆ ಸಹಕಾರ ಮಾಡಬೇಕು.